ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. 23.9 ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಮತ್ತು ನಾನು ನಿಮ್ಮ ಮುಂದೆ ಹಾಜರಿದ್ದೀನಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ 23.9 ಓಪನ್ ಆಗುತ್ತೆ. ಸೊ 23.9 ಓಪನ್ ಆದಮೇಲೆ ಎರಡು ವಿಷಯಗಳು ಬಂದಿದೆ ಈ ಸಲ. ಏನು ಎರಡು ವಿಷಯ ಅಂತಂದರೆ, ಒಂದು ಬಗ್ ಫಿಕ್ಸಸ್ ಫಾರ್ KYC ವೆರಿಫಿಕೇಷನ್, ಆಮೇಲೆ ಬಗ್ ಫಿಕ್ಸಸ್ ಫಾರ್ ಗ್ರೋತ್ ಮಾನಿಟರಿಂಗ್. ಎರಡೂ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ 23.9 ನಾವು ನೋಡ್ತಾ ಇದ್ದೀವಿ. ನನ್ನ ಮೊಬೈಲ್ ಇದಕ್ಕೆ ಕಂಪ್ಯಾಟಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಏನಪ್ಪ ಇದು ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಪೋಷನ್ ಟ್ರ್ಯಾಕ್ ಮೇನ್ ಪೇಜಿಗೆ ಬರ್ತೀನಿ. ಸ್ವಲ್ಪ ಟೈಮ್ ತೊಗೊಳ್ತಾ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೇ ನೋಡೋದಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಹಾಗೆ ನನಗೆ ಒಂದು ಉತ್ತೇಜನ ಸಿಗುತ್ತೆ. ಸೊ ಇದು ಓಪನ್ ಆಯಿತು. ಓಪನ್ ಆದಮೇಲೆ ನಾವು ಏನು ಮಾಡೋಣ, THR 6 to 3 ಮಕ್ಕಳಿಗೆ ಕೊಡ್ತಕ್ಕಂಥ ಮನೆ ನೀಡಿಕೆ ಕೊಡ್ತಕ್ಕಂಥ ಮಕ್ಕಳು THRಗೆ ಓಪನ್ ಮಾಡೋಣ. ಅಲ್ಲಿ THR ಓಪನ್ ಮಾಡಾದಮೇಲೆ ಗೊತ್ತಾಗುತ್ತೆ ನಮಗೆ, ನಾವು 23.8 ನಾವು ಫೇಸ್ ವೆರಿಫಿಕೇಷನ್ ಮಾಡೋದನ್ನು ತೋರಿಸುತ್ತೆ. ಅದರಲ್ಲಿ ಫೇಸ್ ವೆರಿಫಿಕೇಷನ್ ಆಯಿತು. ನಾನು ಮತ್ತೆ ಮಾರನೇ ದಿವಸ ನೋಡಿದಾಗ ಅಲ್ಲಿ ಫೋಟೋ ಕಾಣ್ತಿರ್ಲಿಲ್ಲ. ಈಗ 23.9 ನಾನು ಹಿಂದೆ ಏನು ಮಾಡಿದ್ದೆ ಫೇಸ್ ವೆರಿಫಿಕೇಷನು, ಈಗ ಅದು ಫೋಟೋ ಕಾಣಿಸ್ತಾ ಇದೆ, ಫೇಸು ಕಾಣಿಸ್ತಾ ಇದೆ. ಈಗ ಒಂದು ಮಗುವಿನ ತಂದೆ ಫೋಟೋ ತೆಗೆದಿದ್ದೀನಿ, ಅದು ಫೇಸ್ ಕಾಣ್ತಾ ಇದೆ. ಇದು 23.9 ಇದು. ಈಗ 23.8 ತೆಗೆದೇ ಫೋಟೋ ಕಾಣಿಸ್ತಾ ಇರೋದನ್ನು ಒಂದು ತೋರಿಸ್ತೀನಿ, ನೆಕ್ಸ್ಟು ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ಏನು ಮಾಡಬೇಕು, ಅಲ್ಲಿ ಮೇಲೆ 25 ಡೇಸ್ ಅಂತ ಸೆಲೆಕ್ಟ್ ಮಾಡಿ, ನಂಬರ್ ಆಫ್ ಪಾಕೆಟ್ 1 ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದಾಗ ಅದು ಕೇಳುತ್ತೆ ವೈಲ್ ಯೂಸಿಂಗ್. ಇದನ್ನು ಮತ್ತೆ ಫೋಟೋ ತೆಗಿಬೇಕಾಗತ್ತೆ, ಮತ್ತೆ ನಾವು ಫೋಟೋ ಯೂಸ್ ಮಾಡಬೇಕಾದ್ರೆ, ಮತ್ತೆ ನಾವು ಅದನ್ನು THR ಕೊಡಬೇಕಾದ್ರೆ ಮತ್ತೆ ಫೋಟೋ ಕೇಳುತ್ತೆ. ಸೊ ಅದಿಷ್ಟು ನಾವು ಅದು ಮಾಡಲೇಬೇಕು. ನಾನು ವಾಪಸ್ ಬಂದಿದ್ದೀನಿ, THR ಕೊಡಬೇಕಾದ್ರೆ ಮತ್ತೆ ಮಾಡೋಣ ಅಂತ ಹೇಳಿ ವಾಪಸ್ ಬಂದಿದ್ದೀನಿ. ಆವಾಗ ಬೇಕಾದರೆ ಅಗತ್ಯ ಇದ್ದಲ್ಲಿ ನಾನು ನಿಮಗೆ ಅದನ್ನು ವಿಡಿಯೋ ಮಾಡ್ತೀನಿ, ಅಗತ್ಯವಿದ್ದರೆ ಅನಿಸಿದ್ರೆ ಮಾತ್ರ. ಸೊ ನಾನು ಹಿಂದೆ ಏನು ತೆಗೆದಿದ್ದೆ ಅಲ್ವಾ, ಆವಾಗ ನೋಡಿ ಫೇಸ್ ವೆರಿಫಿಕೇಷನಲ್ಲಿ ಫೋಟೋ ಯಾವುದೇ ರೀತಿಯಾಗಿ ಕಾಣ್ತಿಲ್ಲ. 23.8 ಯಾವುದೇ ರೀತಿಯಾಗಿ ಇಲ್ಲಿ ಫೋಟೋಸು ನನಗೆ ಕಾಣಿಸ್ತಿಲ್ಲ. ಸೊ 23.9 ಕಾಣಿಸ್ತಾ ಇದೆ. ಸೊ ಅದೇ ಇದು ಇವತ್ತಿನ ಹೊಸ ಅಪ್ಡೇಟ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಹಾಗೆ ಲಾಸ್ಟ್ ಟೈಮು ನಾನು ತೆಗ್ದಿದ್ದು ಅದು ಕಾಣ್ತಿಲ್ಲ. ಈ 23.9 ಕಾಣಿಸ್ತಾ ಇದೆ ಆ ಮಗುವಿನ ತಾಯಿದು. ಸೊ ಎರಡನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಏನು ಬಂದಿದೆ, ಸೆಕೆಂಡ್ ಒನ್ನು ಗ್ರೋತ್ ಮಾನಿಟರಿಂಗರಲ್ಲಿ ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನನ್ನಲ್ಲಿ ಯಾವ ಚೇಂಜಸ್ ಇಲ್ಲ. ನಾನು ಆಲ್ರೆಡಿ ಮೆಜರ್ಮೆಂಟ್ ಮಾಡಿದ್ದೀನಿ. ಬಟ್ ನನಗಿಲ್ಲಿ ಯಾವ ಚೇಂಜಸ್ಸು ಕಾಣಲಿಲ್ಲ. ನಿಮ್ಮಲ್ಲಿ ಏನಾರು ಚೇಂಜಸ್ ಕಾಣ್ತು, ನಿಮ್ಮಲ್ಲಿ ಏನಾರು ಅದನ್ನು ನಾನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಓಕೆ, ಮತ್ತೆ ನಾನು ಮತ್ತೊಂದು ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ. ಗ್ರೋತ್ ಮಾನಿಟರಿಂಗಲ್ಲಿ ಅವರು ಪ್ರೊಫೈಲಿಗೆ ಹೋಗಿ ಅಲ್ಲಿ 3 ಚುಕ್ಕೆ ಮೇಲೆ ಕ್ಲಿಕ್ ಮಾಡಿ ಗ್ರೋತ್ ಮಾನಿಟರಿಂಗಲ್ಲಿ ನೋಡ್ತಿದ್ದೀನಿ, ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ದಾರೆ. ಬಟ್ ಇಲ್ಲ, ಬೆನಿಫಿಷರಿ ಗ್ರೋತ್ ಮಾನಿಟರಿಂಗ್ ಈಸ್ ಕಂಪ್ಲೀಟ್ಲಿ ಫಾರ್ ದಿಸ್ ಮಂತ್. ಮತ್ತು ನಾವೇನು ತಿದ್ದುಪಡಿ ಮಾಡ್ಬೋದಾ ಅಂತ ಒಂದು ಚಾನ್ಸಸ್ ಏನಾರು ಇತ್ತ ಅಂತ ನೋಡಿದೆ, ಅದು ಯಾವುದೂ ಇಲ್ಲ. ಸೊ ಅದು ಇವತ್ತಿನ 2 ಹೊಸ ವಿಷಯಗಳನ್ನು ಹೇಳಿ ನಿಮ್ಮ ಮುಂದೆ ಹಾಜರಿದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ, ಹೊಸ ಏನಾರು ಅಪ್ಡೇಟ್ ಬಿಟ್ಟರೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.